ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟದ ಸಚಿವರು, ಶಾಸಕರು ಸೇರಿದಂತೆ ಅನೇಕ ಗಣ್ಯ ಮಹನೀಯರು ಭಾಗಿತ್ವದೊಂದಿಗೆ ಆಗಸ್ಟ್ 6ರಂದು ಮಧ್ಯಾಹ್ನ 12 ಗಂಟೆಗೆ ಹಟ್ಟಿ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಹಟ್ಟಿ ಗಣಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆಯಾಗಿದೆ ಎಂದು ಹಟ್ಟಿ ಚಿನ್ನದ ಗಣಿ ಕಂಪನಿಯ ನಿಯಮಿತದ ಅಧ್ಯಕ್ಷರು ಆಗಿರುವ ಶಾಸಕರಾದ ಬೀಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ಹೇಳಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ 5ರಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. 1980ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ಅವರು ಹಟ್ಟಿ ಚಿನ್ನದ ಗಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅದಾದ ಬಳಿಕ 42 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿ ಇತಿಹಾಸ ನಿರ್ಮಿಸಲಿದ್ದಾರೆ ಎಂದು ತಿಳಿಸಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿ ಆವರಣದಲ್ಲಿ ಅಂದಾಜು 998 ಕೋಟಿ ರೂಪಾಯಿ ಮೊತ್ತದಲ್ಲಿ ವಸತಿ ಸಮುಚ್ಚಯ, ಶಾಲೆ, ಆಸ್ಪತ್ರೆ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ಹಲವು ಸಚಿವರು, ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿ ಅಧ್ಯಕ್ಷರು ಅತಿಥಿಗಳಾಗಿ ಭಾಗಿಯಾಗಲಿದ್ದಾರೆ. ಲಿಂಗಸುಗೂರು ಕ್ಷೇತ್ರದ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ಅವರು ಅಧ್ಯಕ್ಷತೆ ವಹಿಸುವರು ಎಂದು ತಿಳಿಸಿದರು. ಆರ್ಥಿಕ ಇಲಾಖೆ, ಸರ್ಕಾರದ ಲೋಕೋಪಯೋಗಿ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಹ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಅಂದಾಜು 20,000 ಜನರು ಹಟ್ಟಿ, ಲಿಂಗಸುಗೂರು, ಸಿರವಾರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು, ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕರ ಸಂಘದ ಅಧ್ಯಕ್ಷರು, ಸದಸ್ಯರು, ಹಟ್ಟಿ ಚಿನ್ನದ ಗಣಿ ಕಂಪನಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕಾರ್ಡ್ ಪ್ರಿಂಟ್ ಆಗಬೇಕು, ಮತ್ತೊಮ್ಮೆ ಅವರಿಗೆ ಜ್ಞಾಪಿಸಿದ್ದೀವಿ. ಈಗ ಸದ್ಯ ಅಂತೂ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಉಪಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋಂಥ ಸಂಪೂರ್ಣ ಭರವಸೆ, ಆಸೆ ಇಟ್ಕೊಂಡಿದ್ದೀವಿ. ನೋಡೋಣ ಅವ್ರು ಏನಾದ್ರು, ಯಾಕಂದರೆ ಇದಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ರಾಹುಲ್ ಗಾಂಧಿ ಬರೋರಿಂದ ನಮ್ಮ ಸಲುವಾಗಿ ಅವರು ಬಿಸಿ ಇದ್ದರು. ಅವರು ಬಂದರು. 2 ಹೆಲಿಪ್ಯಾಡು ಮಾಡಿದ್ದೀವಿ, ಒಬ್ಬರಿಗೆ 1 ಹೆಲಿಪ್ಯಾಡ್ ಮಾಡಿದ್ದೀವಿ. ಅದನ್ನು ನೀವು ಬಂದಿರಿ, ನಿಮ್ಗೆ ವಿನಂತಿ ಮಾಡ್ಕೊತೀನಿ. ಬಂದು ಸ್ವಲ್ಪ ಏನು ವ್ಯವಸ್ಥೆ ಹೆಂಗಿದೆ ಅದನ್ನು ನೋಡಿಕೊಂಡು ನಾವು ಮಾಧ್ಯಮದಲ್ಲಿ ಪ್ರಸಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಆನಂತರ ಸತೀಶ್ ಜಾರಕಿಹೊಳಿ ನಮ್ಮಿಬ್ಬರು ಶರಣ್ಪ್ರಕಾಶ್, ನೀವು ಭಾಳ ಗಡ್ಬಡಿದ್ದೀರಪ್ಪ. ಶರಣ್ಪ್ರಕಾಶ್ ಪಾಟೀಲ್, ಶರಣ್ಪ್ರಕಾಶ್ ನಾವು 40 ವರ್ಷ ನಿಮ್ಮ ಜೋಡಿನೇ ಇದ್ದೀವಿ. ಶರಣ್ಪ್ರಕಾಶ್ ಪಾಟೀಲ್, ಬಸವರಾಜರು, ಅನಂತರ ನಮ್ಮ ಮೈನ್ಸ್ ಮಿನಿಸ್ಟರ್ ಮಲ್ಲಿಕಾರ್ಜುನ, PWD ಸತೀಶ್ ಜಾರಕಿಹೊಳಿ, ಇಬ್ಬರು ಲೋಕಸಭಾ ಸದಸ್ಯರಿಗೆ, ಒಬ್ಬರಂತೂ ಕುಮಾರ್ ರೇಟ್ ಬರ್ತು ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಸ್ಥಳೀಯ MLA ಇದ್ದಾರೆ, ಮಾನಪ್ಪ ಅವರ ಅಧ್ಯಕ್ಷತೆ ಕಾರ್ಯಕ್ರಮ ಮಾಡ್ತಾರೆ. ಆನಂತರ ಇವರು ಬರ್ತಾರೆ, ಶರ್ಮಿಗೌಡ ಅವರು ಬರ್ತಾರೆ. ಮಾಜಿ ಶಾಸಕರಿಗೂ ಆಹ್ವಾನ ಕೊಟ್ಟಿದ್ದೀವಿ. ನಿಮ್ಮ ಮುಕ್ತಾನ ಪಂಚಾಯತಿ ಹೆಟ್ಟಿಯವ್ರಿಗೂ ಸಹಿತ ಅವ್ರಿಗೆ ಬರ್ಬೇಕಂತ ಆಹ್ವಾನ ಕೊಟ್ಟಿದ್ದೀವಿ. ನಮ್ಮ ಇವತ್ತು ಮುಂಜಾನೆ ವೀರೇಂದ್ರ ಜೊತೆ ಮೀಟಿಂಗ್ ಮಾಡಿ, ನಿಮ್ಮದು ಕಾರ್ಯಕ್ರಮ ಇದು, ನಿಮ್ಮದು ಇಂಟ್ರೆಸ್ಟ್ ಕಂಪ್ನಿ ಮಾಡಲಿಕ್ಕೈತಿ, ದಯಮಾಡಿ ಎಲ್ಲರೂ ನೀವು ಕಂಪಲ್ಸರಿ ಭಾಳ ಶಿಸ್ತಿನಿಂದ ಇರಬೇಕು. ಮುಖ್ಯಮಂತ್ರಿಗಳ ಭಾಷಣ ಮುಗಿದವರೆಗೂ ಯಾರೂ ಅಲ್ಲಿಂದ ಆಗಬಾರ್ದು. ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚಿತವಾಗಿಯೇ ಅವಕಾಶ ಸಿಗ್ತದೆ. ಮುಂಜಾನೆ ಊಟದ ವ್ಯವಸ್ಥೆ ಮತ್ತೊಂದು ಮಾಡಿ ಮುಗಿಸಿ ಗಟ್ಟಿ ನೀರಿನ ವ್ಯವಸ್ಥೆ ಇದೆ, ಎಲ್ಲರೂ ಸರಿಯಾಗಿ ವ್ಯವಸ್ಥೆ ಮಾಡಿದ್ವಿ. ತಲುಪು ಇವತ್ತು ಮಾಧ್ಯಮದವ್ರು ವಿನಂತಿ ಮಾಡ್ಕೊಂಡು 103 ಚೇರ್ ಹಾಕಿದ್ದೀವಿ. ರಾಯಚೂರು ಬಂತು, ಸ್ಥಳೀಯರು ಬಂತು, ಬೆಂಗಳೂರಿಂದ ಅವರು ಚೀಫ್ ಮಿನಿಸ್ಟ್ರಿಗೆ ಬಂದರು. ಅದಕ್ಕೆ 103 ಚೇರ್ ಹಾಕಿ ಮಧ್ಯದೊಳಗನೆ ನಿಮಗೂ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ಜನ ಬರೋ ನಿರೀಕ್ಷೆ? ಅದರಿಂದ ಅದೊಂದು 20,000 ಒಳಗೆ ಆಗ್ಬೋದು. 10,000 ಕುರ್ಚಿನ 10,000 ಹಾಕ್ಸಿದೆ. ನೀವು ಇರಿಸ್ಬೋದು. ಬೇರೆ ಬೇರೆ ಇರುವುದವ್ರೆ ಕ್ರೂಸರ್, ಅವು ಬಸ್ಸಿಗೆ ಯಾವ ಬಸ್ಸಿಗೆ ವ್ಯವಸ್ಥೆ ಮಾಡಿಲ್ಲ. ಬಸ್ಸಿನ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಕ್ರೂಸರ್ ಅವರು ನಾವು ಜನಪ್ರಿಯತೆಯಲ್ಲಿ ವಿನಂತಿ ಮಾಡ್ಕೊಂಡಿದ್ದೀವಿ. MLA MLCಗಳು, ಮಾಜಿ MLAಗಳಿಗೆ
ಆಮೇಲೆ ಯಾರ್ಯಾರು ಮಾಜಿ ಜಿಲ್ಲಾ ಪಂಚಾಯತ್ ಅವರು ಯಾರೆಲ್ಲರೂ ವಿನಂತಿ ಮಾಡ್ಕೊಂಡು ಕರ್ಕೊಂಬರಪ್ಪ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೂ ಜನ ಬರ್ತಾರೆ. 5 ಗ್ಯಾರಂಟಿದು ಮಂದಿಗಳು ಖುಷಿ ಇದೆಯಲ್ಲ, ಗೊತ್ತಿಲ್ಲ, ಹೆಣ್ಮಕ್ಳು ಬರ್ತಾರೆ. ಆದರೆ ಎಲ್ಲ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಆಮೇಲೆ ನಾಳೆ ನಿಮಗೆ ಇವತ್ತು ಸಾಯಂಕಾಲ ಬೇಕಂದ್ರೆ ನಾಳಿದ್ದು ಟೈಮ್ ಪ್ರೋಗ್ರಾಮ್ನು ನಮ್ಮ ಅಧಿಕಾರಿಗಳು ಕೊಡ್ತೀವಿ. ಇನ್ನೊಂದು ಈಗ ದಿನೇಶ್ ಗುಂಡೂರಾವ್ ಅವರು ಮಿನಿಸ್ಟರ್ ಇವರು ಯಾರು ಗುಂಡೂರಾವ್ ಸಿಎಂ ಇದ್ದಾಗ ಅವ್ರು ಬಂದಿದ್ದು ಸೆಕೆಂಡ್ ಸಿದ್ದರಾಮಯ್ಯ ಹೆಸರನ್ನು ಮಾಡಿವಿ. ಹೆಸರು ಈಗ ಕಾಲೇಜ್ ಸಿದ್ದರಾಮಯ್ಯ ಕಾಲೇಜ್ ಅಂತ ಮಾಡ್ತಾರೆ. ನಾನು ವೇದಿಕೆ ಒಳಗೆ ಪ್ರಪೋಸ್ ಮಾಡ್ತೀನಿ. ಈಗಾಗಲೇ ವಿನಯನ್ ಅವರು ಮುಂಜಾನೆ ಕನ್ಸೆಂಟ್ ತಗೊಂಡಿದ್ದೀವಿ, ನಮ್ಮೆಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ನಾವು MD ಚೇರ್ಮನ್ ನಾವು ಒಪ್ಕೊಂಡಿದ್ದೀವಿ. ಅದಕ್ಕೆ ಹಿಂದೆ ಗುಂಡೂರಾವ್ ಹೆಸರಿಟ್ಟಿದ್ದಾರೆ, ಪ್ರೆಸಿಡೆಂಟ್ ಆಗಿ ಹೋಗಿದ್ದಾರೆ. ನಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ನಮ್ಮ ಮುಖ್ಯಮಂತ್ರಿಗಳು ರಾಜ್ಯ ಕಾರ್ಯಕ್ರಮ ಕೊಟ್ಟಿದ್ದಾರೆ, ನಮಗೂ ಸಹಕಾರ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾಲನಿ ಅಂತ ಮಾಡ್ತೀವಿ. ಬೇರೆ ಬೇರೆ ಹೆಸರು ಬಂದವ, ಬೇರೆ ಬೇರೆ ಹೆಸರು ಮನೆಗೆ ಬಂದವ, ಬಂದಿಲ್ಲ, ನಮ್ಗೇನು ಬಂದಿಲ್ರಿ. ಈಗ ಬಂಗಾರದ ಕತ್ರಿ ಕೊಟ್ಟಿದ್ದು ಸರ್ ಹೊಸ ಸಿಎಂ ಈ ಸಲ ಸಿಎಂ ಅವರಿಗೆ ಗಿಫ್ಟ್ ಏನು ಕೊಡ್ತೀವಿ ಕಂಪ್ನಿಯಿಂದ. ಓಕೆ ಸರ್, ಥ್ಯಾಂಕ್ ಯು. Which is for all the employees and workers. Along with CM, the Deputy Chief Minister and Minister for Mines and Geology, SS Mallikarjun sir, and District in Charge Minister, Raichur, Shran Prakash Patil sir, and PWD Minister Satish Jarkiholi sir, and also Minister for Science and Technology, Bosraj sir, is expected to attend the event. The cost of the township, the integrated township which we are building for the employees and laborers is around 998 crores. It includes houses, the stadium, shopping complex, hospital and school. ಮೊದಲೇಶ್ವರ ಅವ್ರು ತಿಳ್ಕೊಂಡು ಅವಾಗ ಏನೋ ಮತ್ತೊಂದು 5 ಲಕ್ಷ ಆ್ಯಡ್ ಮಾಡಿ ಏನೋ ಅಡ್ಜಸ್ಟ್ ಮಾಡಿ ಇದನ್ನು ಮಾಡಿ 10 ಲಕ್ಷ ಕೊಟ್ಟು ಮಂಡ್ಯ ತಿಳ್ಕೊಂಡು ಅವ್ರು ಬ್ಯಾಂಕ್ ಮುಖಾಂತರ 25 ಲಕ್ಷ ಕೊಡಿಸಿದ್ದೀವಿ. ಈಗ ಯಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಯಾರಿಗೆ ಅಂತ ಸಾವು ಬರಬಾರ್ದು ಅನ್ನೋಂಥ ಮೊದಲೇದು. ಅಕಸ್ಮಾತ್ ದೇವ್ರ ಇಚ್ಛೆ ಹಂಗಿತ್ತಂದ್ರೆ ಅವ್ರಿಗೆ ಪರಿಹಾರ 1 ಕೋಟಿ ರೂಪಾಯಿ ಪರಿಹಾರ ಇನ್ಶೂರೆನ್ಸ್. ಸುಮ್ಮನೆ ಕೇಳಬೇಕು, agreement between company and bank. This is agreement between company and bank. ಕಂಪ್ನಿ ಇನ್ಶೂರೆನ್ಸ್ ಏಜೆಂಟ್ ಇಲ್ಲಲ್ಲಪ್ಪ, ಒಂದೇ ನಿಮಿಷ. ಇನ್ಶೂರೆನ್ಸ್ ಅಲ್ಲಿ ಏನು ಪ್ರಾವಿಷನ್ ಇದೆ ಬ್ಯಾಂಕ್ಸ್ ಅಲ್ಲಿ ಅದನ್ನ ಮಾಡ್ಕೊಡ್ತೀವಿ. ನಾವು ಸ್ಟ್ಯಾಚ್ಯುಟರಿ ಏನು ಕೊಡ್ಬೇಕಲ್ಲ, ಮೋರ್ ದನ್ 50 lakhs ಕೊಡ್ತೀವಿ ಪ್ರತಿ ಸರಿ ಆದಾಗೂ. ಮತ್ತೆ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಖಾತೆ ತೆರೆದಿದ್ರೆ 1 ಕೋಟಿನೇ ಸಿಕ್ಕಿತ್ತು. ಖಾತೆ ತೆರಿಲ್ಲ, ಅದಕ್ಕಾಗಿ ಅದು ಫಾರ್ಮ್ ತುಂಬ ಕೊಡಬೇಕು, ಕೊಟ್ಟಿದ್ದಿಲ್ಲ. ಈಗ ಎಲ್ಲರೂ ಫಾರ್ಮ್ ತುಂಬಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ವಿ, ಅವರು ಕೆಲಸ ಮಾಡಲಿಕ್ಕಿದ್ದಾರೆ. ಇನ್ಮೇಲಿಂದ ಯಾವುದೇ ರೈತರಿಗೆ ಅದೊಂದು ಇನ್ನೊಂದು 10 lakhs ಇಟ್ಕೊಂಡು ಒಂದು ಪರ್ ಮಂತ್ ಡಿಸೇಬಿಲಿಟಿ ಬಂದರೂ 1 ಕೋಟಿ ಏನು ಇನ್ಶೂರೆನ್ಸ್ ಅಮೌಂಟ್ ನೀವು ಕಂಪನಿ ನೋಡಿ. ಬ್ಯಾಂಕಿನ ನಮ್ಮ ಕಂಪನಿಯಿಂದ ಯಾವ ಬ್ಯಾಂಕ್ಸ್ಗಳು ಅಕೌಂಟ್ ತೆಗೆದಿದೆ, ಏನು ಅಗ್ರಿಮೆಂಟ್ ಆಗಿದೆ ನಮ್ಮ ಅವ್ರು ಅದು ಅಗ್ರಿಮೆಂಟ್. ಇದು ಬ್ಯಾಂಕಿನವ್ರು ಮಾಡಲಿಕ್ಕೂ ಸಹಿತ ನಾವು ಒಂದು ಎಸ್ಟಿಮೇಟ್ ಮಾಡಿಸಿದ್ದೀವಿ. ವರ್ಷಕ್ಕೆ 3 ಕೋಟಿ ರೂಪಾಯಿ ನಾವು ಪ್ರೀಮಿಯಂ ಕಟ್ಟಬೇಕಂತೇಳಿ. ಪ್ರೀಮಿಯಂ ಕಟ್ಟೋರು ಬ್ಯಾಂಕಿನವರು ತಾವು ಮುಂದೆ ಬಂದು ಹೊತ್ತೊಳಗೆ ನಾವು 3 ಕೋಟಿ ರೂಪಾಯಿ ಉಳಿಸ್ಕೊಂಡಿರೋ ಕಂಪ್ನಿಗೆ. ಇಲ್ಲಿ 3 ಕೋಟಿ ರೂಪಾಯಿ ಕಂಟಿನ್ಯೂ ಆದರೂ ನಾವು ಅದನ್ನು ಮಾಡಿ ಡಿಸೈಡ್ ಮಾಡಿ ಎಲ್ಲನೂ ಸರ್ವೆ ಮಾಡಿ ಒಂದು ಎಸ್ಟಿಮೇಟ್ ಮಾಡಿಸಿದ್ದೇನೆ. ಐತಿಲ್ರಿ 2.97 ಲಕ್ಷ. ಇದು CSB ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್ ನಲ್ಲಿ ಸ್ಯಾಲರಿ ಅಕೌಂಟ್ ಆ ಬ್ಯಾಂಕ್ ಅಲ್ಲಿ ಇರುತ್ತೆ. ಸ್ಯಾಲರಿ ಅಕೌಂಟ್ ಕೊಡೋದ್ರಿಂದ ಬೆನಿಫಿಟ್. ಈಗ ಆ ಬ್ಯಾಂಕ್ ಇಲ್ಲ ಅಂತ ಹೇಳ್ತಾರೆ. ಈಗ ನನ್ನ ಖಾತೆ ಆ ಬ್ಯಾಂಕ್ ಬೇರೆ ಬ್ಯಾಂಕ್ ಆಗಿ ತಿಳ್ಕೊಳ್ತಾರೆ. ನಾನು ಏನು ಮಾಹಿತಿ ಎನ್ಫೋರ್ಸ್ ಮಾಡ್ತಾ ಇದ್ವಿ ಎಲ್ಲರೂ. ಎಂಪ್ಲಾಯೀಸ್ ಯಾವ್ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಎಲ್ಲ ಬ್ಯಾಂಕ್ 2 ಬ್ಯಾಂಕ್ ಅಲ್ಲಿ ಇದೆ ಮೇಜರ್ ಆಗಿ. ಎಲ್ಲರಿಗೂ ಇನ್ಶೂರೆನ್ಸ್ ಆಗಂಗೆ ನೋಡ್ಕೊಂತೀವಿ. ಸರ್, ಈಗ ಈ ಕಾರ್ಯಕ್ರಮಕ್ಕೆ CM ಬರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಟೌನ್ಶಿಪ್ ಕಾರ್ಯಕ್ರಮದ ಬದಲಿಗೆ ಟೌನ್ಶಿಪ್ ಮಾಡೋ ಬದಲಿಗೆ
ಆಪತ್ಕಾಲದ ನಿಧಿಯನ್ನ ಹೊಸ ಒಂದು ಗಣಿಯನ್ನು ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬಳಕೆ ಮಾಡಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಹಟ್ಟಿ ಚಿನ್ನದ ಗಣಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಕಾಶ್ ಇದ್ದರು.